ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡತ್ತನ್ನ ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಬೈ ಎಚ್ ಯು ಪ್ರತೀಕ. ಇವತ್ತು ನಾವು ನೋಡೋಣ, ಇವತ್ತು ನಾವು ಫಸ್ಟ್ ವಿಡಿಯೋ ಐತಿ ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಬೈ ಎಚ್ ಯು ಪ್ರತೀಕ. ನಿಮ್ಗೆ ಎಸ್ ಎಸ್ ಎಲ್ ಸಿದು ಸಿಗ್ತಾವ ಸ್ಟಡಿ ಸ್ಕ್ವಾಡ್ದ, ಮತ್ತು ಪಿ ಯು ಸಿದು ಸಿಗ್ತಾವ ಎಸ್ 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 ಸಿ ಮತ್ತು ಪೆಡಾಯಿ ರೆವಲ್ಯೂಷನ್. ಇವತ್ತು ಫಸ್ಟ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ನೋಡೋಣ ಫಿಸಿಕ್ಸ್ದ. ನಿಮ್ಮ ಜಸ್ಟ್ 15 ಮಿನಿಟ್ಸ್ ಒಳಗೆ ಎಲ್ಲ ಕವರ್ ಮಾಡ್ತೀನಿ. ಲೆಟ್ ಸ್ಟಾರ್ಟ್. ನಮ್ದು ಫಸ್ಟ್ ಕಾನ್ಸೆಪ್ಟ್ ಏನೈತೆ ಅಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್. ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಏನು ನೋಡೋಣ ಬರ್ರಿ. ಫಸ್ಟ್ ಫಿಸಿಕ್ಸ್ ಈಕ್ವಲ್ ಟು ಮೆಜರ್ಮೆಂಟ್ ಪ್ಲಸ್ ಅಬ್ಸರ್ವೇಷನ್. ನಾವೇನು ಮೆಜರ್ ಮಾಡ್ತೀವೋ ಮತ್ತೇನು ಅಬ್ಸರ್ವ್ ಮಾಡ್ತೀವೋ ನಮ್ಗೇನು ವ್ಯಾಲ್ಯೂ ಸಿಗ್ತೈತಿ ಅದಕ್ಕಂತಾರೆ ಫಿಸಿಕ್ಸ್. ಕ್ವಾಂಟಿಟೀಸ್ ವಿ ಕ್ಯಾನ್ ಮೆಜರ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ನಾವು ಯಾವ ಕ್ವಾಂಟಿಟಿ ನಾವು ಮೆಜರ್ ಮಾಡ್ತೀವೋ ಅದಕ್ಕೆ ಏನಂತಾರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಅಂತಾರೆ. ಎಕ್ಸಾಂಪಲ್ಸ್ ಏನೇನ, ಒಂದೇ ಎಕ್ಸಾಂಪಲ್ ಲೆಂತ್, ಮಾಸ್, ಟೈಮ್, ಟೆಂಪ್ರೇಚರ್, ಕರೆಂಟ್ ಆ್ಯಂಡ್ ಎಕ್ಸೆಟ್ರಾ. ಎಕ್ಸಾಂಪಲ್ ನಾವು ನೆನ್ಪಿಟ್ಕೋಬೇಕು. ದೇ ಆರ್ ಡಿವೈಡೆಡ್ ಇಂಟು 2 ಟೈಪ್ಸ್. ಫಿಸಿಕಲ್ ಕ್ವಾಂಟಿಟೀಸ್ 2 ಟೈಪಲ್ಲಿ ಡಿವೈಡ್ ಆಗಿದ್ದಾವೆ. ಫಸ್ಟ್ ಒನ್ ಫಂಡಾಮೆಂಟಲ್ ಕ್ವಾಂಟಿಟೀಸ್, ಸೆಕೆಂಡ್ ಒನ್ ಡೆರೈವ್ಡ್ ಕ್ವಾಂಟಿಟೀಸ್. ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂದರೆ ಏನು ನೋಡೋಣ. ಫಂಡಾಮೆಂಟಲ್ ಕ್ವಾಂಟಿಟೀಸ್ ಆರ್ ಇಂಡಿಪೆಂಡೆಂಟ್. ಅವು ಇಂಡಿಪೆಂಡೆಂಟ್ ಅದಾವೆ, ಯಾರ ಮೇಲೆ ಡಿಪೆಂಡ್ ಇಲ್ಲ. ಡಿಪೆಂಡ್ ಆದ್ರೆ ಅದ್ರ ಮೇಲೆ ಅಷ್ಟು. ಎಕ್ಸಾಂಪಲ್ ಏನಿದಾವೆ ಅಂತ ನೋಡೋಣ. ಫಸ್ಟ್ ಒನ್ ಲೆಂತ್, ಮಾಸ್, ಟೈಮ್, ಕರೆಂಟ್, ಟೆಂಪ್ರೇಚರ್, ಲೂಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೆಕೆಂಡ್ ಒನ್ ಡೆರೈವ್ಡ್ ಕ್ವಾಂಟಿಟೀಸ್. ಡೆರೈವ್ಡ್ ಕ್ವಾಂಟಿಟೀಸ್ ಅಂದ್ರೆ ಏನು, ಆಫ್ಟೆಂಡ್ ಇವ್ನು ಪಡ್ಕೊಂಡಾರೆ. ಎದರಿಂದ ಫಂಡಾಮೆಂಟಲ್ ಕ್ವಾಂಟಿಟೀಸಿಂದ ಇವನ್ನ ಪಡ್ಕೊಂಡಾರೆ. ಏನ ಇದರ ಎಕ್ಸಾಂಪಲ್ ಇಂದ ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಟೈಮ್ ಆ್ಯಂಡ್ ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಎಮ್ ಇಂಟು ಎ. ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅವು ಇಂಡಿಪೆಂಡೆಂಟ್ ಅದಾವ, ಇವು ಡೆರೈವ್ಡ್ ಆಫ್ಟೆಂಡ್ ಅದಾವ. ಅಂದ್ರೆ ಫಂಡಾಮೆಂಟಲ್ ಪಡ್ಕೊಂಡಾರ. ಡಿಸ್ಟನ್ಸ್ ಟೈಮ್ ಇವೆಲ್ಲ ಫಂಡಾಮೆಂಟಲ್ಲ, ಮಾಸ್ ಎಕ್ಸಲರೇಷನ್ ಇವೆಲ್ಲ ಫಂಡಾಮೆಂಟಲ್ ಅದರಿಂದ ಪಡ್ಕೊಂಡಾರ. ನಾವು ಇದ್ರಿಗೆ ಏನು ಬಿಟ್ಕೋಬೇಕಂದ್ರೆ ಫಿಸಿಕಲ್ ಕ್ವಾಂಟಿಟಿ ಡೆಫಿನೇಷನ್, ಎಕ್ಸಾಂಪಲ್ಸ್, ಟೈಪ್ಸ್ ಮತ್ತು ಅದ್ರ ಎಕ್ಸಾಂಪಲ್ಸ್. ಇವೇನು 7 ಟೈಪ್ಸ್ ಇದಾವಲ್ಲ, 7 ಎಕ್ಸಾಂಪಲ್ ಇದಾವಲ್ಲ ಫಸ್ಟ್ ಟೈಪ್ ಒಳಗೆ, ಅವು ಭಾಳ ಇಂಪಾರ್ಟೆಂಟ್ ಅದಾವೆ, ನೆನ್ಪಿಟ್ಕೋಬೇಕು. ಉಳ್ಕಿದ್ದೂ ಇಂಪಾರ್ಟೆಂಟ್ ಇದಾವೆ, ಬಟ್ ಜಾಸ್ತಿ ನಮ್ಗೆ ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಒಳಗೆ ಫಿಸಿಕಲ್ ಕ್ವಾಂಟಿಟಿ ಒಳಗೆ ಜಾಸ್ತಿ ಯೂಸ್ ಆಗುವ ಅಂದ್ರೆ ಇವು 7 ಎಕ್ಸಾಂಪಲ್ಸ್ ಯೂಸ್ ಆಕ್ಕವ. ಇವು ಆಕ್ಕವ ಬಟ್ ಮುಂದೆ ಯೂಸ್ ಆಕ್ಕವ. ಬಟ್ ನಮ್ಗೆ ಎಕ್ಸಾಮ್ ಪರ್ಪಸ್ ಆಗಿ 7 ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು. ನಮ್ದು ಸೆಕೆಂಡ್ ಕಾನ್ಸೆಪ್ಟ್ ಏನೈತಂದ್ರೆ ಯೂನಿಟ್ಸ್ ಆ್ಯಂಡ್ ಸಿಸ್ಟಮ್ ಆಫ್ ಯೂನಿಟ್ಸ್. ಅದು ಡೆಫಿನೇಷನ್ ಏನೈತೆ, ಸ್ಟ್ಯಾಂಡರ್ಡ್ ಯೂಸ್ ಟು ಮೆಜರ್. ಒಂದು ಸ್ಟ್ಯಾಂಡರ್ಡ್ ಐತಿ, ಅದು ಯೂಸ್ ಮಾಡ್ತಾರೆ ಅದಕ್ಕೆ ಮೆಜರ್ ಮಾಡೋಕ್ಕೆ. ಎನಿ ಕ್ವಾಂಟಿಟಿ, ಯಾವ್ದು ಕ್ವಾಂಟಿಟಿ ಇದ್ರೂ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೇನಂತಾರೆ ಈಸ್ ಕಾಲ್ಡ್ ಯೂನಿಟ್. ಯೂನಿಟ್ ಅಂದ್ರೆ ಏನು, ಒಂದು ಸ್ಟ್ಯಾಂಡರ್ಡ್ ಐತಿ ಅದನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಯಾವುದೇ ಕ್ವಾಂಟಿಟಿ ಇರಲಿ ಅದನ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಯೂನಿಟ್ ಅಂತಾರೆ. ಫಸ್ಟ್ ಈ ಥರ 3 ಸಿಸ್ಟಮ್ಸ್ ಇದಾವೆ. ಸಿಸ್ಟಮ್ ಒಳಗೆ 3 ಸಿಸ್ಟಮ್ ಅದಾವೆ. ಯಾವ್ಯಾವ ಅಂದ್ರೆ ಟೈಪ್ಸ್ ಆಫ್ ಸಿಸ್ಟಮ್ ಒಳಗೆ ಒಂದೇದ ಸಿ ಜಿ ಎಸ್ ಸಿಸ್ಟಮ್, ಸೆಕೆಂಡ್ ಒನ್ ಎಫ್ ಪಿ ಎಸ್ ಸಿಸ್ಟಮ್, ಥರ್ಡ್ ಒನ್ ಎಮ್ ಕೆ ಸಿಸ್ಟಮ್. ಸಿ ಜಿ ಎಸ್ ಅಂದ್ರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್. ಎಫ್ ಪಿ ಎಸ್ ಅಂದ್ರೆ ಫುಟ್ ಪೌಂಡ್ ಸೆಕೆಂಡ್. ಎಮ್ ಕೆ ಎಸ್ ಅಂದ್ರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್. ನಾವು ಇದ್ರ ಅಬ್ಸರ್ವ್ ಮಾಡ್ಬೇಕು ಏನಂದ್ರೆ ಪ್ರತಿಯೊಂದ್ರೊಳಗೂ ಎಂಡ್ ಆಗಾಗ ಎಸ್ 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 ಸೆಕೆಂಡ್ ಐತಿ. ನಾವು ಇವು 3 ಸಿಸ್ಟಮ್ ಒಳಗೆ ಸೆಕೆಂಡ್ ಅಂತೂ ಐತಿ ಫಿಕ್ಸ. ನಾವೇನು ನೆನ್ಪಿಟ್ಕೋಬೇಕಂದ್ರೆ ಫಸ್ಟ್ ಒಳಗೆ ಸಿ ಜಿ ಸೆಂಟಿಮೀಟರ್ ಮತ್ತು ಗ್ರಾಮ್ ನೆನ್ಪಿಟ್ಕೋಬೇಕು. ಸೆಕೆಂಡ್ ಒಳಗೆ ಎಫ್ ಪಿ ಫುಟ್ಟ ಪೌಂಡ. ಥರ್ಡ್ ಒನ್ ಒಳಗೆ ಎಮ್ ಕೆ ಎಸ್ ಮಾಸ ಮತ್ತು ಕಿಲೋಗ್ರಾಮ, ಮೀಟರ್ ಕಿಲೋಗ್ರಾಮ್ ನೆನ್ಪಿಟ್ಕೋಬೇಕು. ನಾವು ಫಸ್ಟ್ ಒನ್ ಅಂದರೆ ಸಿ ಜಿ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ, ಎಫ್ ಪಿ ಎಸ್ ಫುಟ್ ಪೌಂಡ ಸೆಕೆಂಡ, ಎಮ್ ಕೆ ಎಸ್ ಮೀಟರ್ ಕಿಲೋಗ್ರಾಮ್ ಸೆಕೆಂಡ. ಇವನ್ನೇ ಬಿಟ್ಕೋಬೇಕು, ಯಾಕಂದ್ರೆ ಸೆಕೆಂಡ್ ಎಲ್ಲಾದರೂ ಕಾಮನ್ ಐತಿ. ನಾವು ಗ್ಲೋಬಲಿ ವಿ ಯೂಸ್ ಎಸ್ ಐ ಯೂನಿಟ್. ನಾವೆಲ್ಲ ಗ್ಲೋಬಲಿ ಯೂಸ್ ಮಾಡ್ತೀವಿ ಅಂದರೆ ಎಸ್ ಐ ಯೂನಿಟ್ನ ಯೂಸ್ ಮಾಡ್ತೀವಿ. ಯೂನಿಟ್ ಆ್ಯಂಡ್ ಸಿಸ್ಟಮ್ ಆಫ್ ಯೂನಿಟ್ಸ್ ಒಳಗೆ ನೆನ್ಪಿಟ್ಕೋಬೇಕು. ಅವು ಸಿಸ್ಟಮ್ಸ್ ನೆನ್ಪಿಟ್ಕೋಬೇಕು ಮತ್ತು ಜಸ್ಟ್ ಯೂನಿಟ್ ಡೆಫಿನೇಷನ್ ನೆನ್ಪಿಟ್ಕೊಂಡ್ರೆ ಆಯಿತು. ನಾವು ಯಾವ ಸಿಸ್ಟಮ್ ಯೂಸ್ ಮಾಡ್ತೀವಿ ಅಂದರೆ ಎಸ್ ಐ ಯೂನಿಟ್ ಸಿಸ್ಟಮ್ ಗ್ಲೋಬಲಿ ಯೂಸ್ ಮಾಡ್ತೇವೆ. ಸಿಸ್ಟಮ್ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್ ಇವ್ರದ ಸಂಸ್ಥೆಯವ್ರದ ಎಸ್ ಐ ಯೂನಿಟ್ ಯೂಸ್ ಮಾಡ್ತೇವೆ. ಇವು 7 ಕೋರ್ ಫಂಡಾಮೆಂಟಲ್ ಯೂನಿಟ್ಸಿಂದ ನಾವು ತಿಳ್ಕೊಂಡು ಏನಂದ್ರೆ ಫಸ್ಟ್ ಕಾಲಮ್ ಒಳಗೆ ಫಿಸಿಕಲ್ ಕ್ವಾಂಟಿಟಿ ಐತಿ, ಸೆಕೆಂಡ್ ಒಳಗೆ ಸಿಂಬಾಲ್ ಐತಿ, ಥರ್ಡ್ ಒಳಗೆ ಎಸ್ ಐ ಯೂನಿಟ್ ಐತಿ, ಮತ್ತು ಫೋರ್ತ್ ಒಳಗೆ ಎಸ್ ಐ ಯೂನಿಟ್ದು ಸಿಂಬಾಲ್ ಐತಿ. ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಂದನೇ ಕಾಲಮ್ ಒಳಗೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಲೆಂತ್ ಎಕ್ಸಾಂಪಲ್, ಸೆಕೆಂಡ ಸಿಂಬಾಲ್ ಅಂದ್ರೆ ಎಲ್ಲ, ಮೀಟರ್ ಎಸ್ ಐ ಯೂನಿಟ್ ಎತ್ತರದ ಲೆಂತ್ ದ ಎಸ್ ಐ ಯೂನಿಟ್, ಮೀಟರ್ದು ಸಿಂಬಾಲ್ ಎಮ್. ಹಿಂಗೈತಿ. ಫಸ್ಟ್ ಒಂದು ನೋಡೋಣ ಬರ್ರಿ. ಲೆಂತ್ ಸಿಂಬಾಲ್ ಏನ ಎಲ್, ಈ ಥರ ಎಸ್ ಐ ಯೂನಿಟ ಮೀಟರ್ದ ಸಿಂಬಾಲ್ ಏನ ಎಮ್. ಸೆಕೆಂಡ್ ಒನ್ ಮಾಸ್ ಸಿಂಬಾಲ ಎಮ್, ಎಸ್ ಐ ಯೂನಿಟ್ ಕಿಲೋಗ್ರಾಮ್ ಕೆ ಜಿ. ಟೈಮ್ ಟಿ, ಸೆಕೆಂಡ್ ಎಸ್ ಐ ಯೂನಿಟ್ ಮತ್ತು ಸಿಂಬಲ್ ಎಸ್. ಎಲೆಕ್ಟ್ರಿಕ್ ಕರೆಂಟ್ ಐ, ಮತ್ತು ಇದ್ರ ಎಸ್ ಐ ಯೂನಿಟ್ ಆ್ಯಂಪಿಯರ್ ಮತ್ತು ಸಿಂಬಾಲ್ ಕ್ಯಾಪಿಟಲ್ ಎ. ಟೆಂಪ್ರೇಚರ್ ಟಿ, ಎಸ್ ಐ ಯೂನಿಟ್ ಕೆಲ್ವಿನ್ ಮತ್ತು ಸಿಂಬಾಲ ಕೆ. ದ ಸಿಕ್ಸ್ತ್ ಒನ್ ಲೂಮಿನಸ್ ಇಂಟೆನ್ಸಿಟಿ, ಸಿಂಬಾಲ್ ಎಲ್ ವಿ, ಎಸ್ ಐ ಯೂನಿಟ್ ಕ್ಯಾಂಡೆಲಾ ಮತ್ತು ಸಿಂಬಾಲ್ ಸಿ ಡಿ. ನೆಕ್ಸ್ಟ್ ನಮ್ದು ಲಾಸ್ಟ್ ಒನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಸಿಂಬಾಲ್ ಎನ್ ಮತ್ತು ಎಸ್ ಐ ಯೂನಿಟ್ ಮೋಲ, ಇದ್ರ ಸಿಂಬಾಲ ಎಮ್ ಒ ಎಲ್ ಮೋಲ್. ಇಷ್ಟು ನಾವು ನೆನ್ಪಿಟ್ಕೋಬೇಕು ಸಿಂಬಾಲ. ಒಂದು ನೆನ್ಪಿಟ್ಕೋರಿ,
ಇವ ಕೋರ್ ಫಂಡಮೆಂಟಲ್ ಯೂನಿಟ್ಸ್ ಅವು ಮೀಟರ್, ಕೆ ಜಿ, ಸೆಕೆಂಡ್, ಆಂಪಿಯರ್, ಕೆಲ್ವಿನ್, ಕ್ಯಾಂಡೆಲಾ, ಮೂಲ ಇವೆಲ್ಲ ನೆನ್ಬಿಟ್ಕೋರಿ ನಿಮ್ಮ ಎಕ್ಸಾಮ್ ಪರ್ಪಸ್ ಯೂಸ್ ಆಕ್ಕವು. ಮತ್ತು ನಿಮ್ಮ ಮೆಮ್ರಿ ಒಳಗೆ ಇವ ಫಿಕ್ಸ್ ಆಗಿರಬೇಕು. ಮತ್ತು ಯಾವತ್ತು ಯಾವಾಗ ಹೆಂಗೆ ಬೇಕಾದ ಕೇಳ್ರೂ ಹೇಳಂಗಿರಬೇಕು. ಮೀಟರ್, ಕೆ ಜಿ, ಸೆಕೆಂಡ್, ಆಂಪಿಯರ್, ಕೆಲ್ವಿನ್, ಮೋಲ್, ಕ್ಯಾಂಡೆಲಾ. ಡನ್. ಇವೇನ ಕೋರ್ ಆಫ್ ಫಂಡಮೆಂಟಲ್ ಯೂನಿಟ್ಸ್ ಸಿಂಬಲ್ಸ್. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನೈತಂದ್ರೆ ಡೆರೈವ್ಡ್ ಯೂನಿಟ್ಸ್. ಡೆರೈವ್ಡ್ ಯೂನಿಟ್ ನಮ್ಗೆ ಡೆಫಿನೇಷನ್ ಅಂತೂ ಗೊತ್ತೈತಿ. ಇದು ಅಪ್ಟೆಂಡ್ ಮಾಡ್ಕೊಂಡಾರ ಇದರಿಂದ ಅಪ್ಟೆಂಡ್ ಬೈ ಫಂಡಮೆಂಟಲ್ ಯೂನಿಟ್ಸಿಂದ ಅಪ್ಟೆಂಡ್ ಮಾಡ್ಕೊಂಡಾರ. ಈ ಥರ ಎಕ್ಸಾಂಪಲ್ಸ್ ನೋಡೋಣ ಮತ್ತು ಫಾರ್ಮುಲಾಸ್ ನೋಡೋಣ. ಫಾರ್ಮುಲಾ ಮತ್ತು ಅದ್ರ ಎಸ್ ಐ ಯೂನಿಟ್ ನೋಡೋಣ. ಫಿಸಿಕಲ್ ಕ್ವಾಂಟಿಟಿ ಮತ್ತು ಅದ್ರ ಎಸ್ ಐ ಯೂನಿಟ್ ಮತ್ತು ಫಾರ್ಮುಲಾಸ್ ನೋಡೋಣ. ಫಸ್ಟ್ ಒನ್ ಏರಿಯಾ. ಏರಿಯಾ ಇಸ್ಕ್ವಲ್ ಟು ಎಮ್ ಸ್ಕ್ವೇರ್, ಎಮ್ ಇಂಟು ಎಮ್. ಸೆಕೆಂಡ್ ಒನ್ ವಾಲ್ಯೂಮ್. ವ್ಯಾಲ್ಯೂಮ್ದ ಏನೈತಂದ್ರೆ ಎಮ್ ಕ್ಯೂಬ್. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವೆಲಾಸಿಟಿ. ವೆಲಾಸಿಟಿ ಇಸ್ಕ್ವಲ್ ಟು ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಏನ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಮತ್ತು ಸ್ಪೀಡ್ ಡಿಫರೆನ್ಸ್ ಏನಂದ್ರೆ ವೆಲಾಸಿಟಿ ಇಸ್ಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಸ್ಪೀಡ್ ಡಿಸ್ಟೆನ್ಸ್ ಬೈ ಟೈಮ್ ಐತಿ. ಎಕ್ಸಲರೇಷನ್ ಇಸ್ಕ್ವಲ್ ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮತ್ತು ಫೋರ್ಸ್ ಇಸ್ಕ್ವಲ್ ಟು ಕೆ ಜಿ ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ಕ್ವಲ್ ಟು ನ್ಯೂಟನಿಯನ್. ಅಂದರೆ ಏನ ಫೋರ್ಸ್ದ ಫಾರ್ಮುಲಾ ಏನೈತಿ ಕೆ ಜಿ ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದರ ಎಸ್ ಐ ಯೂನಿಟ್ ನ್ಯೂಟನ್ ಐತಿ. ಎನರ್ಜಿ ಈಸ್ ಈಕ್ವಲ್ ಟು ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದರ ಫಾರ್ಮುಲಾ ಇದರ ಎಸ್ ಐ ಯೂನಿಟ್ ಏನೈತೆ ಜೌಲ್ ಐತಿ. ಮತ್ತು ಪವರ್ದ ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಕ್ಯೂಬ್ ಈಕ್ವಲ್ ಟು ವ್ಯಾಟ್. ಇದರ ಎಸ್ ಐ ಯೂನಿಟ್ ವ್ಯಾಟ್ ಐತಿ. ಪವರ್ದ ಎಸ್ ಐ ಯೂನಿಟ್ ವ್ಯಾಟ್ ಐತಿ. ಫೋರ್ಸ್ದ ಎಸ್ ಐ ಯೂನಿಟ್ ನ್ಯೂಟನ. ಎನರ್ಜಿ ಎಸ್ ಐ ಯೂನಿಟ್ ಜೌಲ. ಮತ್ತು ಪವರ್ ಎಸ್ ಐ ಯೂನಿಟ್ ವ್ಯಾಟ್ ಐತಿ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ. ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಏನು ನೋಡೋಣ ಬರ್ರಿ. ಒಂದು ಏನಿರ್ತೈತಿ ಅಂದ್ರೆ ಕ್ವಾಂಟಿಟಿ ಇರ್ತೈತಿ, ಅದು ಡಿಪೆಂಡ್ ಆಕೈತಿ ಬೇಸ್ ಕ್ವಾಂಟಿಟಿ ಮೇಲೆ. ಇದಕ್ಕೆ ನಾವು ಡೈಮೆನ್ಷನಲ್ ಫಾರ್ಮುಲಾ ಅಂತ ಅಂತೇವೆ. ನಾವು ಡೈಮೆನ್ಷನಲ್ ಫಾರ್ಮುಲಾ ಎದಕ್ಕೆ ಯೂಸ್ ಆಕೈತಿ ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ಕ್ವಾಂಟಿಟಿ ಒಂದು ಕ್ವಾಂಟಿಟಿ ಕ್ಯೂ ಇಸ್ಕ್ವಲ್ ಟು ಎಮ್ ಅಂದ್ರೆ ಮಾಸ, ಎಲ್ ಅಂದ್ರೆ ಲೆಂತ್, ಟಿ ಅಂದ್ರೆ ಟೈಮ್. ನಾವು ಈಗ ಕ್ವಾಂಟಿಟೀಸ್ ಯೂಸ್ ಮಾಡ್ಕೊಂಡು ನಾವು ಅದ್ರ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ನಾವು ಡೈಮೆನ್ಷನಲ್ ಫಾರ್ಮುಲಾ ಬರಿತೀವಿ. ಹೆಂಗಂದ್ರೆ ಮಾಸ, ಲೆಂತ್, ಟೈಮ್ ಸಿಂಪಲ್ ಐತಿ. ಈಗ ನಾ ಎಕ್ಸಾಂಪಲ್ ಥ್ರೂ ನೋಡೋಣ. ಫೋರ್ಸ್ ಅಂದ್ರೆ ಫೋರ್ಸ್ ಫಾರ್ಮುಲಾ ನಮ್ಗೆ ಗೊತ್ತೈತಿ. ಎಫ್ ಇಸ್ಕ್ವಲ್ ಟು ಎಮ್ ಎ. ಅಂದರೆ ಎಮ್ ಅಂದ್ರೆ ಮಾಸ, ಎ ಅಂದರೆ ಎಕ್ಸಲೇಷನ್. ಎಮ್ ಅಂದ್ರೆ ಮಾಸ, ಎ ಅಂದರೆ ಎಕ್ಸಲೇಷನ್. ಅಂದ್ರೆ ಏನ ಡಿಸ್ಟೆನ್ಸ್ ಬೈ ಟೈಮ್ ಡಿವೈಡೆಡ್ ಬೈ ಟೈಮ್. ಅಂದರೆ ಏನ ಎಮ್ ಅಂದ್ರೆ ಮಾಸ್ ಒಂದು ಮಾಸ್ ಐತಿ. ಎಲ್ ಅಂದರೆ ಎಲ್ ಅಂದರೆ ಡಿಸ್ಟೆನ್ಸ್ ಒಂದು ಐತಿ. ಎರಡು ಟೈಮ್ ಇದಾವೆ. ಅದಕ್ಕೆ ಎರಡು ಟೈಮ್ ಅಂದರೆ ಎರಡು ಡಿವೈಡೆಡ್ ಬೈ ಅದ. ಅದಕ್ಕೆ ನಾವು T⁻² ಎರಡು ಟೈಮ್ ತೊಗೋತೀವಿ. ವರ್ಕ್ ಆರ್ ಎನರ್ಜಿ. ವರ್ಕದಂದ್ರೆ ಏನ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಎಮ್ ಎ ಇಂಟು ಡಿ. ಅಂದರೆ ಏನ M1 ಐತಿ, ಎರಡು ಡಿಗಳದು, ಎರಡು ಡಿ ಮತ್ತು ಎರಡು ಟೈಮ್. ಅದಕ್ಕೆ M1 L2 T⁻². ಪವರ್ ಅಂದರೆ ಏನ ಎಫ್ ಡಿ ಬೈ ಟೈಮ್. ಅಂದರೆ ಏನ ಇದ್ರೊಳಗೆ M1 ಎಫ್ ಅಂದರೆ ಫೋರ್ಸ್, ಡಿ ಅಂದರೆ ಡಿಸ್ಪ್ಲೇಸ್ಮೆಂಟ್, ಟಿ ಅಂದರೆ ಟೈಮ್. ಅಂದರೆ ಇಲ್ಲಿ L2 ಅದು ಅಂದರೆ ಟೈಮ್ 3 ನೆಗೆಟಿವ್. ಅದು ಯಾಕೆ ಟೈಮ್ ಡಿವೈಡೆಡ್ ಬೈ ಅದು. ಅದಕ್ಕೆ T⁻³ ಅದು. ಪ್ರೆಷರ್ ಅಂದರೆ ಏನ ಪ್ರೆಷರ್ದ ಫಾರ್ಮುಲಾ ಏನಂತಂದ್ರೆ ಪ್ರೆಷರ್ ಇಸ್ಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಫೋರ್ಸ್ ಅಂದರೆ ಎಮ್ ಎ ಮಾಸ್ ಇಂಟು ಎಕ್ಸಲರೇಷನ್. ಮತ್ತು ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್. ಎಮ್ ಅಂದ್ರೆ ಒಂದು ಮಾಸ್ ಐತಿ. ಇದ್ರೊಳಗೆ ಏನೈತೆ ಅಂದ್ರೆ ನೆಕ್ಸ್ಟ್ ಎಮ್ ಎ ಅಂದರೆ ಡಿಸ್ಪ್ಲೇಸ್ಮೆಂಟ್ L1 ಐತಿ. ಆದರೆ ಏನ ತೆಳಗೆ ಎರಡು ಎಲ್ ಅದಾವೆ. ಏನ ಲೆಂತ್ ಇಂಟು ಬ್ರೆಡ್ ಅದಾವೆ ಡಿವೈಡೆಡ್ ಬೈ ಇರಂತಲೇ ಎರಡು ನೆಗೆಟಿವ್ ಹಾಕೋ. 1 + 1 - 2 ಏನಾಯ್ತು -1. ಅದಕ್ಕೆ ನಮ್ಗೆ ಲೆಂತ್ ಎಷ್ಟು ಸಿಗ್ತೈತಿ -1 ಸಿಗ್ತೈತಿ. ನೆಕ್ಸ್ಟ್ ಟಿ ಎಷ್ಟು ಅಂದ್ರೆ ಅವ 2 ಅದಾವೆ. ಯಾಕಂದ್ರೆ ಟೈಮ್ ಬೈ ಟೈಮ್ ಟಿ ಎರಡು 2 ಅದು. ಡೆನ್ಸಿಟಿ ಅಂದ್ರೆ ಏನೋ ಮಾಸ್ ಬೈ ವ್ಯಾಲ್ಯೂಮ್. ಡೆನ್ಸಿಟಿ ಅಂದ್ರೆ ಮಾಸ್ ಬೈ ವ್ಯಾಲ್ಯೂಮ್. ಮಾಸ್ ಬೈ ವ್ಯಾಲ್ಯೂಮ್ ಅಂದ್ರೆ ಒಂದು ಮಾಸ್ ಐತಿ. ವ್ಯಾಲ್ಯೂಮ್ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಅಂದ್ರೆ 3 ಲೆಂತ್ಸ್ ಇದಾವೆ. ಅದಕ್ಕೆ ನಾವು M1 ಡಿನಾಮಿನೇಟರ್ ಒಳಗೆ 3 ಲೆಂತ್ಸ್ ಅದಕ್ಕೆ -3 -3 ತೊಗೋತೀವಿ. M1 L-3 ಡೆನ್ಸಿಟಿ. ನಮ್ಮ 50 ಮಿನಿಟ್ಸ್ ಮ್ಯಾಜಿಕ್ ಸೀರೀಸ್ ಒಳಗೆ ಜಸ್ಟ್ ಥಿಯರಿ ಅಷ್ಟು ಕವರ್ ಮಾಡತ್ತೀನಿ. ಜಸ್ಟ್ ಡೆರಿವೇಷನ್ಸ್ ಇದನ್ನ ಕವರ್ ಮಾಡಿ ನ್ಯೂಮರಿಕಲ್ ಸಂಬಂಧ ಸಪ್ರೇಟಾಗಿ ವಿಡಿಯೋಸ್ ಮಾಡ್ತೀನಿ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ ಡೈಮೆನ್ಷನಲ್ ಅನಾಲಿಸಿಸ್ ಫಾರ್ಮುಲಾ. ಡೈಮೆನ್ಷನಲ್ ಅನಾಲಿಸಿಸ್ ಫಾರ್ಮುಲಾ ಯೂಸಸ್ ಏನೇನಾಯ್ತು ಅಂತ ನೋಡೋಣ. ಫಸ್ಟ್ ಒನ್ ಏನು ಯೂಸ್ ಆಗಿತ್ತು ಅಂದ್ರೆ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್ ಕರೆಕ್ಟ್ ಇದೆಲ್ಲ ಚೆಕ್ ಮಾಡೋಕೆ ನಮ್ಮ ಡೈಮೆನ್ಷನಲ್ ಫಾರ್ಮುಲಾ ಯೂಸ್ ಆಯ್ತು. ಸೆಕೆಂಡ್ ಒನ್ ಏನಾಯ್ತು ಟು ಕನ್ವರ್ಟ್ ಯೂನಿಟಾಗಿ ಕನ್ವರ್ಟ್ ಮಾಡೋಕೆ ಯೂಸ್ ಮಾಡ್ತೀವಿ. ಥರ್ಡ್ ಒನ್ ಟು ಡೆರೈವ್ ರಿಲೇಷನ್ ಬಿಟ್ವೀನ್ ಫಿಸಿಕಲ್ ಕ್ವಾಂಟಿಟೀಸ್. ನಾವು ರಿಲೇಷನ್ನ ಇತರ ಫಿಸಿಕಲ್ ಕ್ವಾಂಟಿಟಿ ರಿಲೇಷನ್ನ ಡೆರೈವ್ ಮಾಡಿಸೋ ಒಂದು ಸಂಬಂಧಗಳು ಪಡ್ಕೋಕೆ ಡೆರೈವ್ ಮಾಡೋಕೆ ಯೂಸ್ ಮಾಡ್ತೇವೆ. ಡೈಮೆನ್ಷನಲ್ ಅನಾಲಿಸಿಸ್. ಎಕ್ಸಾಂಪಲ್ ಥ್ರೂ ನೋಡೋಣ ಬರ್ರಿ. ಫಸ್ಟ್ ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಫೋರ್ಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ ಐತಿ. ಅದು ಡೈಮೆನ್ಷನಲ್ ಫಾರ್ಮುಲಾ ನೋಡೋಣ.
M1 L1 T-2 ಅಂದ್ರೆ ಮಾಸ್ ಒಂದು ಐತಿ, ಲೆಂತ್ ಒಂದು ಐತಿ, T-2 ಐತಿ. ಅದು RHS ಸೈಡ್ ಏನೈತಿ ಮಾಸ್ ಇಂಟು ಎಕ್ಸಲರೇಷನ್. ಅದಕ್ಕೆ ಮಾಸ್ ಒಂದೇ ಐತಿ, ಅದಕ್ಕೆ ಆ್ಯಸ್ ಇಟ್ ಈಸ್ ಮಾಸ್ 1 ಇಟ್ಬಿಡ್ತಾನೆ. ಇನ್ನು ಎಲ್ ಎಷ್ಟು ಅದಾವು? ಡಿಸ್ಪ್ಲೇಸ್ಮೆಂಟ್ ಅದು ಇಸ್ಕೊಳ್ತೇನೆ ಡಿಸ್ಟೆನ್ಸ್ ಬೈ ಟೈಮ್. ಅಂದ್ರೆ ಎಕ್ಸಲರೇಷನ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂದರೆ 2 ಟೈಮ್ ಇದಾವೆ. ಅದರ ಎರಡು ಡಿನಾಮಿನೇಟರ್ದಾಗಿರ ಅಂತಲಿ ಅವೆರಡು ನೆಗೆಟಿವ್ ಹಾಕೋ. ಅದಕ್ಕೆ ಎರಡು ನೆಗೆಟಿವ್ ಟೈಮ್ ತೊಗೋತೀನಿ, ಒಂದು ಡಿಸ್ಪ್ಲೇಸ್ಮೆಂಟ್ ಲೆಂತ್ ಅಂತ ತೊಗೋತೀನಿ. ಅದಕ್ಕೆ ಏನಾಯ್ತು ನಮ್ಮದು ಫೈನಲ್ ಆನ್ಸರ್ RHS M1 L1 T-2. ಈಕ್ವೇಷನ್ ಈಸ್ ಡೈಮೆನ್ಷನಲಿ ಕರೆಕ್ಟ್. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನೈತೆ ಅಂದ್ರೆ ಅಕ್ಯುರಸಿ, ಪ್ರಿಸಿಷನ್ ಆ್ಯಂಡ್ ಎರರ್ಸ್. ಅಕ್ಯುರಸಿ ಅಂದ್ರೆ ಅಕ್ಯುರಸಿ ಕ್ಲೋಸಿನೆಸ್ ಟು ಟ್ರೂ ವ್ಯಾಲ್ಯೂ. ಅಕ್ಯುರಸಿ ಅಂದ್ರೆ ಕ್ಲೋಸ್ ಇರ್ತೈತಿ ವ್ಯಾಲ್ಯೂಗೆ, ಟ್ರೂ ವ್ಯಾಲ್ಯೂಗೆ ಕ್ಲೋಸ್ ಇರ್ತೈತೆ, ಅದಕ್ಕೆ ಅಕ್ಯುರಸಿ. ಪ್ರಿಸಿಷನ್ ಅಂದ್ರೆ ರಿಪಿಟೇಬಿಲಿಟಿ ಆಫ್ ಮೆಜರ್ಮೆಂಟ್ನ ರಿಪೀಟ್ ಮಾಡೋದಕ್ಕೆ ನಾವು ಪ್ರಿಸಿಷನ್ ಅಂತ ಅಂತೀವಿ. ನೆಕ್ಸ್ಟ್ ಎರರ್ಸ್ ಒಳಗೆ ಟೈಪ್ಸ್ ಬರ್ತಾವೆ. ಒಂದೇ ಟೈಪ್ ಅಂದ್ರೆ ಸಿಸ್ಟಮೆಟಿಕ್ ಎರರ್ಸ್, ಸೆಕೆಂಡ್ ಒಂದು ರ್ಯಾಂಡಮ್ ಎರರ್ಸ್, ಲೀಸ್ಟ್ ಕೌಂಟ್ ಎರರ್ಸ್. ನಮ್ದು ಸಿಸ್ಟಮೆಟಿಕ್ ಎರರ್ ಅಂದರೆ ಡ್ಯೂ ಟು ಫಾಲ್ಟ್ ಇನ್ಸ್ಟ್ರೂಮೆಂಟ್ ಫಾಲ್ಟ್ ಇತ್ತಂದ್ರೆ ರಾಂಗ್ ಕ್ಯಾಲಿಬ್ರೇಷನ್ ಅಂದ್ರೆ ರಾಂಗ್ ಆಗಿ ನಾವು ಏನ್ರಿ ಇದು ಮಾಡಿದ್ವಿ ಅಂದ್ರೆ ಸ್ಟೆಪ್ಸ್ನ ರಾಂಗ್ ಮಾಡಿದ್ವಿ ಅಂದ್ರೆ ಸಿಸ್ಟಮೆಟಿಕ್ ಎರರ್ ಹಾಕೋ. ಮತ್ತು ಇನ್ಸ್ಟ್ರೂಮೆಂಟ್ ಫಾಲ್ಟ್ ಇದ್ರೆ ರ್ಯಾಂಡಮ್ ಎರರ್ಸ್ ಅಂದ್ರೆ ಅನ್ಪ್ರೆಡಿಕ್ಟಬಲ್ ಫ್ಲಕ್ಚುಯೇಷನ್ಸ್ ಅಂದರೆ ಏನು ಹೇಳಕ್ಕೆ ಬರೋಂಗಿಲ್ಲ, ಅನ್ಪ್ರೆಡಿಕ್ಟೇಬಲ್ ರ್ಯಾಂಡಮ್ ಹೆಂಗೆ ಬೇಕಾದಂಗೂ ಎರರ್ಸ್ ಆಗ್ಬೋದು. ಲೀಸ್ಟ್ ಕೌಂಟ್ ಎರರ್, ಸ್ಮಾಲೆಸ್ಟ್ ವ್ಯಾಲ್ಯೂ ಮೆಜರೇಬಲ್ ಬೈ ಇನ್ಸ್ಟ್ರೂಮೆಂಟ್ ಅಂದ್ರೆ ಲೀಸ್ಟ್ ಕೌಂಟ್ ಅಂದ್ರೆ ಲೀಸ್ಟ್ ಅಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅದನ್ನ ಮೆಜರ್ ಮಾಡ್ಬೋದು. ಇದರಿಂದ ಇನ್ಸ್ಟ್ರೂಮೆಂಟ್ದ ಮೆಜರ್ ಮಾಡೋದಕ್ಕೆ ಲೀಸ್ಟ್ ಕೌಂಟ್ ಎರರ್ ಅಂತೀವಿ. ಆಬ್ಸಲ್ಯೂಟ್ ಎರರ್ ಅಂದ್ರೆ ಮೆಜರ್ಡ್ ಮೈನಸ್ ಟ್ರೂ ವ್ಯಾಲ್ಯೂ. ಮೀನ್ ಆಬ್ಸಲ್ಯೂಟ್ ಎರರ್ ಈಕ್ವಲ್ ಟು ಸಮ್ ಆಫ್ ಆಬ್ಸಲ್ಯೂಟ್ ಎರರ್. ಇವು ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು. ಅಂದರೆ ಮೀನ್ ಆಬ್ಸಲ್ಯೂಟ್ ಎರರ್ ಈಕ್ವಲ್ ಟು ಸಮ್ ಆಫ್ ಆಡಿಷನ್ ಆಫ್ ಟು ಆಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ n. ಇದಕ್ಕೆ ನಾವು ಮೀನ್ ಅಂತೀವಿ. ಎರಡು ಸಮ್ ಮಾಡೋದು, ಎರಡು ಆಬ್ಸಲ್ಯೂಟ್ ಎರರ್ನ ಡಿವೈಡೆಡ್ ಬೈ n ಮಾಡಿದ್ರೆ ನಮ್ಗೆ ಮೀನ್ ಆಬ್ಸಲ್ಯೂಟ್ ಎರರ್ ಸಿಗ್ತೈತಿ. ರಿಲೇಟಿವ್ ಎರರ್ ಏನೈತಂದ್ರೆ ರಿಲೇಟಿವ್ ಎರರ್ ಈಕ್ವಲ್ ಟು ಡೆಲ್ಟಾ ಎ ಬೈ ಮತ್ತು ಪರ್ಸೆಂಟೇಜ್ ಎರರ್ ಈಕ್ವಲ್ ಟು ರಿಲೇಟಿವ್ ಎರರ್ ಇಂಟು 100. ಇವು ನಾವು ಫಾರ್ಮುಲಾಸ ನೆನ್ಪಿಟ್ಕೋಬೇಕು ಆಬ್ಸಲ್ಯೂಟ್ ಎರರ್ದ. ಮತ್ತು ಆಬ್ಸಲ್ಯೂಟ್ ಎರರ್ ಅಂದ್ರೆ ಮೆಜರ್ಡ್ ಮೈನಸ್ ಟ್ರೂ ವ್ಯಾಲ್ಯೂ. ಇವು ನೆನ್ಪಿಟ್ಕೋಬೇಕು ನಾವು. ಅಕ್ಯುರಸಿ, ಪ್ರಿಸಿಷನ್ ಆ್ಯಂಡ್ ಎರರ್ಸ್ ಇಷ್ಟು ಕಾನ್ಸೆಪ್ಟ್. ನಮ್ದು ನೆಕ್ಸ್ಟ್ ಏನಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ದ ರೂಲ್ಸ್ ನಾವು ನೆನ್ಪಿಟ್ಕೋಬೇಕು. ಆಲ್ ನಾನ್ ಜೀರೋ ಡಿಜಿಟ್ ಆರ್ ಸಿಗ್ನಿಫಿಕೆಂಟ್. ಯಾವ್ಯಾವ ನಾನ್ ಜೀರೋ ಡಿಜಿಟ್ ಇದಾವಲ್ಲ ಅವೆಲ್ಲ ಸಿಗ್ನಿಫಿಕೆಂಟ್, ಯಾವ ಜೀರೋ ಇಲ್ಲ ಅವೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್ ಜೀರೋದಿಂದ ಸ್ಟಾರ್ಟ್ ಆಕೋ. ಯಾವ ನಾನ್ ಜೀರೋ ಇದಾವೆ ಅವೆಲ್ಲ ಸಿಗ್ನಿಫಿಕೆಂಟ್. ಜೀರೋ ಬಿಟ್ವೀನ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಜೀರೋ ಏನಿದಾವಲ್ಲ ನಾನ್ ಜೀರೋ ಅಂದ್ರೆ 404 ಅವೇನ ಎರಡು ಸಿಗ್ನಿಫಿಕೆಂಟ್. ಯಾಕಂದ್ರೆ ಅವೆರಡು ಇನ್ ಬಿಟ್ವೀನ್ ಇದಾವೆ. ಎತ್ತರದ ಜೀರೋದು. ಲೀಡಿಂಗ್ ಜೀರೋಸ್ ನಾಟ್ ಸಿಗ್ನಿಫಿಕೆಂಟ್. ಸ್ಟಾರ್ಟಿಂಗ್ದು ಜೀರೋ ಏನಿದಾವಲ್ಲ ಅವು ಸಿಗ್ನಿಫಿಕೆಂಟ್ ಅಲ್ಲ. ಟ್ರೈಲಿಂಗ್ ಜೀರೋಸ್ ಆಫ್ಟರ್ ಡೆಸಿಮಲ್ ಸಿಗ್ನಿಫಿಕೆಂಟ್. ಯಾವ ಟ್ರೈಲಿಂಗ್ ಜೀರೋ ಅಂದರೆ ಸ್ಟಾರ್ಟಿಂಗ್ ಜೀರೋ ಆದಮೇಲೆ ಯಾವ ಡೆಸಿಮಲ್ ಆದಮೇಲೆ ಯಾವ ಜೀರೋ ಇದಾವಲ್ಲ ಅವೆಲ್ಲ ಸಿಗ್ನಿಫಿಕೆಂಟ್ ಅಂತ ಅಂತಾರೆ. ಯಾವ ಟ್ರೈಲಿಂಗ್ ಇರ್ತಾವಲ್ಲ, ಟ್ರೈಲಿಂಗ್ ಆದ ಕೂಡಲೇ ಯಾವ ಜೀರೋ ಇರ್ತಾವಲ್ಲ ಅವೆಲ್ಲ ಸಿಗ್ನಿಫಿಕೆಂಟ್ ಅಂತ. ಎಕ್ಸಾಂಪಲ್ 0.0004530 ಈ ಥರ ಎಷ್ಟು ಸಿಗ್ನಿಫಿಕೆಂಟ್ ಅದಾವೆ. ಯಾವ ನಾನ್ ಜೀರೋ ಇದಾವೆ ಅವೆಲ್ಲ ಸಿಗ್ನಿಫಿಕೆಂಟ್. 4530 ಅವ ಎಷ್ಟು ಸಿಗ್ನಿಫಿಕೆಂಟ್ ಇದಾವೆ? 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ. ಇಂಪಾರ್ಟೆಂಟ್ ಐತಿ, ಅದಕ್ಕೆ ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್ ಐತಿ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ರೌಂಡಿಂಗ್ ಆಫ್ ಆ್ಯಂಡ್ ಪ್ರೊಪಗೇಷನ್ ಎರರ್ಸ್. ಅಂದ್ರೆ ಏನು ನೋಡೋಣ ಬರ್ರಿ. ಒಂದೇದ ವೆನ್ ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟ್. ನಾವು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಾಗ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಕೌಂಟ್ ಅಂದರೆ ಲೀಸ್ಟ್ ಡೆಸಿಮಲ್ ಜಾಗ ಎಲ್ಲಿರ್ತೈತಿಲ್ಲ ಅದು ಯೂಸ್ ಆಕೈತಿ. ಅದ್ರೊಳಗೆ ಅಡಿಷನ್ ಆರ್ ಸಬ್ಸ್ಟ್ರಾಕ್ಟ್. ಮಲ್ಟಿಪ್ಲಿಕೇಶನ್ ಒಳಗೆ ಏನಂದ್ರೆ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಒಳಗೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಕೌಂಟ್. ಲೀಸ್ಟ್ SFN ಅದಾವ ಸಿಗ್ನಿಫಿಕೆಂಟ್ ಫಿಗರ್ಸ್ ಅವು ಕೌಂಟ್ ಹಾಕು. ಎರರ್ ಪ್ರೊಪಗೇಷನ್ ಫಾರ್ಮುಲಾ ಏನೈತೆ ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್. ಡೆಲ್ಟಾ R ಈಕ್ವಲ್ ಟು ಡೆಲ್ಟಾ A ಪ್ಲಸ್ ಡೆಲ್ಟಾ B. ಮಲ್ಟಿಪ್ಲಿಕೇಶನ್ ಆರ್ ಡಿವೈಷನ್ ಡೆಲ್ಟಾ R ಬೈ R ಈಕ್ವಲ್ ಟು ಡೆಲ್ಟಾ A ಬೈ A ಪ್ಲಸ್ ಡೆಲ್ಟಾ B ಬೈ B. ಇವ ಎರರ್ ಪ್ರೊಪಗೇಷನ್ ಫಾರ್ಮುಲಾ ಇಷ್ಟು ನೆನ್ಪಿಟ್ಕೋಬೇಕು. ಗೈಸ್ ಲೆಟ್ಸ್ ಗೆಟ್ ಟು ಕನ್ಕ್ಲೂಷನ್. ಯಾಕಂದ್ರೆ ನಿಮ್ದು ಫಿಸಿಕ್ಸ್ ಪ್ರತಿಯೊಂದು ಚಾಪ್ಟರ್ಗೆ ಫೌಂಡೇಶನ್ ಯಾವುದಂದ್ರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ. ನೀವು ಫಸ್ಟ್ ಇಯರ್ದಿಂದ ಸೆಕೆಂಡ್ ಇಯರ್ ತನಕನೂ ನಿಮ್ಗೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದ ಭಾಳ ಯೂಸ್ ಆಕೈತಿ. ಇದು ಫೌಂಡೇಶನ್ ನಿಮ್ದು ಸ್ಟ್ರಾಂಗ್ ಆಯ್ತು. ಈಗ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬರ್ತಿದೆ ಮೋಷನ್ ಸ್ಟ್ರೇಟ್ ಲೈನ್. ನಿಮಗೆ ಈ ವಿಡಿಯೋ ಚಲೋ ಅನ್ಸಿರ ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮೆಲ್ಲ PUC ಗ್ಯಾಂಗ್ದವ್ರಿಗೆ. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ PUC ಸ್ಟಡಿ ಸ್ಕ್ವಾಡ್ ಬೈ ಹೆಚ್ಚು ಪ್ರತೀಕ. ನೀವು ಒಟ್ಟು ಸ್ಟಡಿ ಮಾಡ್ಕೋತೀರಿ. ಕೀಪ್ ಶೈನಿಂಗ್. ರಿಮೆಂಬರ್ ಫಿಸಿಕ್ಸ್ ಈಸ್ ಫನ್. ಯಾಕಂದ್ರೆ ಒಂದು ನೆನ್ಪಿಟ್ಕೋರಿ, ರಿಮೆಂಬರ್ ಫಿಸಿಕ್ಸ್ ಈಸ್ ಫನ್ ವೆನ್ ಯು ಫೀಲ್ ಇಟ್. ಯಾವಾಗ ನೀವು ಫಿಸಿಕ್ಸ್ನ ಫೀಲ್ ಮಾಡ್ಕೋತೀರ ಅದು ನಿಮ್ಗೆ ಫನ್ ಅನಿಸ್ತೈತಿ. ಸಿಗೋಣ ನಾಳೆ.